ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಬಜಾಜ್ ಮ್ಯಾಕ್ಸಿಮಾ ಒಂದು ಪ್ಯಾಸೆಂಜರ್ ಆಟೋ ಸೇಲಿಗೆ ಬಂದಿದೆ ವೀಕ್ಷಕರೇ. 2019 ಮಾಡಲಾಗಿರುತ್ತೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ವೀಡಿಯೋ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸಹ ಸೇಲಿಗಿತ್ತು ಅಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೋದು. ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಕಳ್ಸೋಕ್ಕೆ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಸರ್, ಗಾಡಿ ಕಳಿಸಿರಲ್ಲ ಸೇಲಿಗೆ, ಯಾವುದಾದ್ರು ಬಜಾಜ್ ಅಪ್ಪೆ ಆಟೋನಾ? ಅಲ್ಲ ಸರ್, ಇದು ಬಜಾಜು ಪ್ಯಾಸೆಂಜರ್ ಆಟ. ಅದೇ ಮಾಡಲಿ ಯಾವ್ದು ಸರ್ ಅದು? 19 ಮಾಡಲು 20 ರಿಜಿಸ್ಟ್ರೇಷನ್ ಸರ್. ಓಕೆ. ಓನರ್ ಎಷ್ಟಾಗಿದೆ ಸರ್? ಓನರ್ 3 ಆಗಿದೆ ಸರ್. ನೀವೇ 3ನೇ ಓನರಾ? ಹಾಂ, ನಾವೇ 3ನೇ ಓನರ್. ಕಿಲೋಮೀಟ್ರ್ ಏನು ರನ್ನಿಂಗ್ ಇದೆ, ಎಷ್ಟು ಹೊಡಿದೆ ಅಂತ? ಕಿಲೋಮೀಟ್ರ್ ರನ್ನಿಂಗ್ ಇದೆ ಸರ್, ಒಂದು 20,000 ಕಿಲೋಮೀಟ್ರ್ ಓಡಿದೆ. 20,000? 21,000 ಕಿಲೋಮೀಟ್ರ್. ಓಕೆ. ಡೀಸೆಲ್ ಗಾಡಿ ಎಲ್ಲ ಇದು? ಹಾಂ, ಡೀಸೆಲ್ ಗಾಡಿ ಸರ್. ಓಕೆ. ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ? ಹಾಂ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇದು ಇನ್ಸೂರೆನ್ಸು ಲ್ಯಾಪ್ಸ್ ಆಗಿದೆ, ಇನ್ಸೂರೆನ್ಸ್ ಮಾಡಿಸಿ ಕೊಡ್ತೀನಿ ಸರ್ ನಾನು. ಓಕೆ. ಟೈರ್ ಎಲ್ಲ ಹೆಂಗಿದೆ ಸರ್? ಟೈರ್ ಮೊನ್ನೆ ಹೊಸದು ಹಾಕ್ತೀನಿ ಸರ್. ಮೂರು ಹೊಸವು ಇದಾವ? ಎರಡು ಹೊಸ ಇದ್ದಾವೆ, ಒಂದು ಮುಕ್ಕಾಲು ಭಾಗ ಇದೆ. ಅದೊಂದು 3 ತಿಂಗಳು ಆಯ್ತು ಹಾಕ್ಸಿ. ಈಗ ಹೊಸ ಟೈರ್ 2 ಇದೆ, ಬ್ಯಾಕ್ ಟೈರ್. ಸ್ಟೆಪ್ನಿ ಇದಾ? ಹಾಂ, ಸ್ಟೆಪ್ನಿ ಇದೆ ಸರ್. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ ಸರ್? ಸ್ವಲ್ಪ ಟಚಪ್ ಆಗಿದೆ ಸರ್. ಓಕೆ. ಗಾಡಿ ಎಲ್ಲ ಕುಷನ್ ಎಲ್ಲ ಚೆನ್ನಾಗಿದಾವ? ಹಾಂ, ಕುಷನ್ ಎಲ್ಲ ಚೆನ್ನಾಗಿದೆ. ಇಂಜನ್ ಕಂಡೀಷನ್ ಇದೆ. ಮೊನ್ನೆ ಇಂಜನ್ ಮಾಡಿಸಿದ್ದೆ, ಒಂದು 35,000 ಖರ್ಚು ಮಾಡಿ. ಹಾಂ. ತಗೊಂಡು ಓಡಿಸ್ಬೋದು ಸರ್, ರೂಪಾಯಿ ಖರ್ಚಿಲ್ಲ ಅದರೇನು. ಏನಾದರೂ ಮ್ಯೂಸಿಕ್ ಸಿಸ್ಟಮ್ ಆ ಥರ ಏನಾದರೂ ಎಕ್ಸ್ಟ್ರಾ ಇದೆಯಾ? ಚಿಕ್ಕದೊಂದು ಇದೆ ಸರ್, ಅದು ಕೊಡ್ತೀನಿ ಸರ್. ಓಕೆ. ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ? ಇಲ್ಲ ಸರ್, ಫೈನಾನ್ಸ್ ಏನು ಹಾಕ್ಸಿಲ್ಲ ಸರ್. ಓಕೆ. ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ಹಾಂ, ರೆಕಾರ್ಡ್ಸ್ ಎಲ್ಲ ನನ್ನ ಹೆಸರಲ್ಲೇ ಇದೆ ಸರ್. ಓಕೆ. ಎಲ್ಲಿದೆ ಸರ್ ಗಾಡಿದು? ಶಿರಾ ತಾಲೂಕು ಸರ್, ತುಮಕೂರು ಶಿರಾ ತಾಲೂಕು. ಶಿರಾ ತಾಲೂಕು? ಶಿರಾ ತಾಲೂಕು 20 ಕಿಲೋಮೀಟ್ರು ಹಳ್ಳಿ ಎಮ್ದೋರೆ ಅಂತ. ಶಿರಾ ಸಿಟಿಯಿಂದ 20 ಕಿಲೋಮೀಟ್ರು? ಹೌದು ಸರ್. ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ಒಂದು 2.20 ಸರ್, ನೆಗೋಷಿಯಬಲ್ ಕೊಡ್ತೀನಿ. 2,20,000 ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಜೊತೆಗೆ ಇನ್ಸೂರೆನ್ಸ್ ಏನಾದ್ರು ಮಾಡಿಸ್ಕೊಡ್ತೀರಾ? ಹಾಂ, ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ ಸರ್. ಇನ್ಸೂರೆನ್ಸ್ ಮಾಡಿಸೇ ಕೊಡೋದು. ಇನ್ಸೂರೆನ್ಸ್ ಮಾಡಿಸೇ ಕೊಡೋಲ್ಲ. ಇಲ್ಲ, ಪಾರ್ಟಿ ಯಾರು ಕಟ್ಕೋಬೋದು, ಇಲ್ಲ ನಾವಾದ್ರು ಕಟ್ಟಿ ಕೊಡೋದು ಗಾಡಿ. ಓಕೆ. ನಂಬರ್ ಇದೆ ಆಗಿರಲ್ಲ ಸರ್? ಹಾಂ, ಇದೇ ನಂಬರ್ ಇದೆ. ಸರಿ ಸರ್. ಓಕೆ.